ನನ್ನಂತ ಕೆಟ್ಟವಳು ಯಾರೂ ಇಲ್ಲ ಹೀಗಂತ ನಟಿಯೊಬ್ಬರು ಹೇಳಿರುವಂಥದ್ದು. ಕೈಗೆ 60,000 ಬಂದಿದ್ದಕ್ಕೆ ಆ ನಟಿ ಮಾಡಿದ್ದೇನು ಗೊತ್ತಾ? ಪ್ಯಾನ್ ಇಂಡಿಯಾ ನಟಿ ಹೀಗೆ ಮಾಡೋದಾ? ಎಸ್, ನಟಿ ಸಪ್ತಮಿ ಗೌಡ ಅವರ ಹೇಳಿಕೆ ಈಗ ಫುಲ್ ವೈರಲ್ ಆಗಿರುವಂತಹದ್ದು. ಆ್ಯಕ್ಟಿಂಗಿಗೂ ಬರೋದಕ್ಕಿಂತ ಮುಂಚಿತವಾಗಿ ಈ ನಟಿ ಮಾಡಿದ್ದೇನು ಗೊತ್ತಾ? ಓಕೆ, ಕೈಗೆ 60,000 ಬಂದಿದ್ದಕ್ಕೆ ಆ ನಟಿ ಮಾಡಿದ್ದೇನು ಗೊತ್ತಾ? ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ನಟಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿರುವಂತಹ ನಟಿ ಸಪ್ತಮಿ ಗೌಡ ಅವರ ಹೇಳಿಕೆ ಇದೆಯಲ್ಲ, ಈಗ ಫುಲ್ ವೈರಲ್ ಆಗಿರುವಂತಹದ್ದು. ರಿಟೈರ್ಡ್ ACP ಉಮೇಶ್ ಕುಮಾರ್ ಅವರ ಮಗಳು ಸಪ್ತಮಿ ಗೌಡ ಕಾಂತಾರ ಸಿನಿಮಾದ ಬೆಡಗಿ. ಈಗಾಗಲೇ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿರುವಂತಹ ನಟಿ. ಅದರಲ್ಲೂ ಕೂಡ ಕಾಂತಾರ ಅನ್ನೋ ಒಂದೇ ಒಂದು ಸಿನಿಮಾ ಈ ನಟಿಗೆ ರಿಷಬ್ ಶೆಟ್ಟಿಯವರಿಗೆ ಯಾವ ರೀತಿಯಾಗಿ ಹೆಸರನ್ನು ತಂದುಕೊಡ್ತೋ ಅದೇ ರೀತಿಯಾಗಿ ಸಪ್ತಮಿ ಗೌಡ ಅವರಿಗೂ ಕೂಡ ಹೆಸರನ್ನು ತಂದುಕೊಟ್ಟಂತಹ ಒಂದು ಸಿನಿಮಾ. ಈ ನಟಿ ಈಗ ಈ ನಟಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹದ್ದು. ಕೈಗೆ 60,000 ರೂಪಾಯಿ ಸಂಬಳ ಬರ್ತಾಯಿತ್ತಂತೆ ಈ ನಟಿ. 60,000 ರೂಪಾಯಿ ಸಂಬಳ ಪಡೆದಂತಹ ನಟಿ ಸಪ್ತಮಿ ಗೌಡ ಅವರು ಏನು ಮಾಡಿದರು? ಎಸ್, ರಿಟೈರ್ಡ್ ಆಫೀಸರ್ ಉಮೇಶ್ ಕುಮಾರ್ ಅವರ ಮಗಳು ಸಪ್ತಮಿ ಗೌಡ ಪಡೆಯುತ್ತಿದ್ದ ಸಂಬಳವೆಷ್ಟು ಗೊತ್ತಾ? IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ನಟಿ ಸಪ್ತಮಿ ಗೌಡ 23,000 ಸಂಬಳ ಪಡೆಯುತ್ತಿದ್ದಂತಹ ಸಪ್ತಮಿ ಗೌಡ ನಂತರ 60,000 ಬೋನಸ್ ಪಡೆದಿದ್ದಂತಹ ನಟಿ. ಬೋನಸ್ ಪಡೆಯುತ್ತಿದ್ದಂತೆ ಕೆಲಸ ಬಿಟ್ಟಿದ್ದಂತಹ ನಟಿ. ಅದಾದ ಬಳಿಕ ನನ್ನಂಥ ಕೆಟ್ಟ ಎಂಪ್ಲಾಯಿ ಯಾರೂ ಇಲ್ಲ, ನಾನು ಕೆಲಸ ಬಿಟ್ಟು ಒಳ್ಳೆಯದನ್ನೇ ಮಾಡಿದೆ, ನಂತರ ನಾನು ಆ್ಯಕ್ಟಿಂಗ್ ಫೀಲ್ಡ್ಗೆ ಬಂದೆ ಹೀಗಂತ ತನ್ನ ಕೆಲಸದ ಬಗ್ಗೆ ನಟಿ ಸಪ್ತಮಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಕಿ ಟೈಗರ್ ಚಿತ್ರದಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಂತಹ ನಟಿ ಸಪ್ತಮಿ ಗೌಡ ಅವರು ಉಮೇಶ್ ಕುಮಾರ್ ಅವರ ಮಗಳು. ಉಮೇಶ್ ಕುಮಾರ್ ಅವರು ACP ಆಗಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಅವರು ಈಗ ರಿಟೈರ್ಡ್ ಕೂಡ ಆಗಿದ್ದಾರೆ. ಈಗ ಸಪ್ತಮಿ ಗೌಡ ಅವರು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು, IT ಕಂಪ್ನಿಯಲ್ಲಿ. ಅವರಿಗೆ 23 ರೂಪಾಯಿ ಸಂಬಳ ಇತ್ತು. ಅದಾದ ನಂತರ 60,000 ರೂಪಾಯಿ ಬೋನಸ್ ಪಡಿತಾರೆ. ಅದಾದ ನಂತರ ಅವರು ಕೆಲಸಕ್ಕೆ ರಿಸೈನ್ ಮಾಡಿ ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ. ಮಂಕಿ ಟೈಗರ್ ಚಿತ್ರದಿಂದ ಸೂರ್ಯ ಅವರ ಡೈರೆಕ್ಷನ್ನಲ್ಲಿ ಮೂಡಿ ಬಂದಂತಹ ಒಂದು ಸಿನಿಮಾ ಮಂಕಿ ಟೈಗರ್ ಅಂತೇಳಿ, ಆ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಂತಹ ನಟಿ ಈಗ ಪ್ಯಾನ್ ಇಂಡಿಯಾ ನಟಿಯಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ನಟಿ ಸಪ್ತಮಿ ಗೌಡ. ಎಸ್, ಇದು ಸಪ್ತಮಿ ಗೌಡ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ. ಸಪ್ತಮಿ ಗೌಡ ಅವರು ಈಗಾಗಲೇ ಕಾಂತಾರ ಸಿನಿಮಾ ಮೂಲಕ, ಜೊತೆಗೆ ಯುವರಾಜ್ ಕುಮಾರ್ ಅವರ ಸಿನಿಮಾದಲ್ಲಿ ಆ ಒಂದು ಸಿನಿಮಾದಲ್ಲೂ ಕೂಡ ನಟಿಯಾಗಿ ಕಾಣಿಸಿಕೊಂಡಿದ್ದರು. ಸದ್ಯಕ್ಕೆ ಈ ನಟಿ ಕೈಯಲ್ಲಿ ಎಷ್ಟು ಸಿನಿಮಾಗಳಿವೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಕಾಂತಾರ ಅನ್ನೋ ಒಂದೇ ಒಂದು ಸಿನಿಮಾ ಈ ನಟಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಇಮೇಜ್ ತಂದುಕೊಟ್ಟಂತಹ ಒಂದು ಸಿನಿಮಾ.